ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನಗಳ ಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡ್ತಿರೋ ಉದ್ದೇಶ, ನೀವು ಏನು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ವ, ಅದ್ರ ಬಗ್ಗೆನೇ ಇದ್ರ ಒಂದು ಸೀಕ್ರೆಟ್ನ ನಿಮಗೆ ರಿವೀಲ್ ಮಾಡೋಣ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಬಟ್ ಈ ಫೋಟೋ ಏನು ಕಳಿಸಿದಾರಲ್ವ, ಅವರು ಕೇಳಿದ್ರು, ಮೇಡಮ್ ನಮ್ಮ ಥರ ಇನ್ನೋಸೆಂಟ್ ತುಂಬ ಜನ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಇದರಿಂದನೇ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವೇನಕ್ಕೆ ಇದನ್ನು ಜನಗಳಿಗೆ ತಿಳಿಸ್ಬಾರ್ದು ಅಂತ ಹೇಳಿ ಕೇಳಿದ್ರು. ಸರಿ ಆಯಿತು, ಮಾಡ್ತೀನಿ ಅಂತ ಒಪ್ಕೊಂಡೆ. ಹಾಗಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ವಿಷಯ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಪಿಕ್ಚರಲ್ಲಿ ಏನಿದೆಯಲ್ವಾ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಾಗಿರೋ ವಿಷಯನ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಇನ್ನೂ ಕೆಲವೊಂದು ವಿಷಯಗಳಿದ್ದಾವೆ, ಒಂದು ಕಾಮೆಂಟ್ಸ್ ಇದ್ದಾವೆ, ಅವನ್ನ ನೋಡ್ಕೊಂಡು ಬರೋಣ ಬನ್ನಿ. ಇವಾಗೇನು ನೀವು ಕಾಮೆಂಟ್ಸ್ ನೋಡ್ತಾ ಇದ್ದೀರಾ, ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಯಾರು ಹೋಗಬೇಕು ಅಂತ ಯಾರ್ದೋ ಮಾತು ಕೇಳ್ಕೊಂಡು ಹೋಗಬೇಕು ಅಂತ ಹೇಳಿ ರೆಡಿ ಇರ್ತಾರೆ. ಬಟ್ ಅಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾ ಇರೋದು, ಜನಗಳಿಗೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ. ಅವ್ರು ಹೇಳ್ತಾ ಇದ್ದಾರೆ, ಯಾರೋ ಹೇಳಿದ್ರು ಅಂತ ಹೊರಟಿದ್ವಿ, ನಮ್ಗೆ ಸಮಸ್ಯೆ ಐತೆ ಅಂತ. ಬಟ್ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ನಮಗೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಲ್ವಾ, ಅಷ್ಟೂ ಸತ್ಯ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ಅಲ್ಲಿ ಹೋಗೋದನ್ನು ಸ್ಟಾಪ್ ಮಾಡಿದ್ದಾರೆ, ಅಲ್ಲಿ ಹೋಗಬೇಕು ಅನ್ನೋ ಅಂದ್ಕೊಂಡಿದ್ದನ್ನು ಸ್ಟಾಪ್ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಕೆಲವೊಬ್ಬರು ಕಾಮೆಂಟ್ಸ್ ಮಾಡ್ತಾರೆ, ದುಡ್ಡು ಮಾಡೋದಕ್ಕೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾರೆ, ಮತ್ತು ಹೆಸರು ಮಾಡೋದಕ್ಕೆ ವಿಡಿಯೋ ಮಾಡ್ತಾರೆ ಅಂತ ಹೇಳಿ ಕಾಮೆಂಟ್ಸ್ ಮಾಡ್ತಾರೆ ಕೆಲವೊಬ್ಬರು. ಅವ್ರ ಮನಸ್ಥಿತಿಗಳು ಅದೇ ಥರ ಇರುತ್ತೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಾನಿಲ್ಲಿ ಜೀವನೇ ಪಣಕ್ಕಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಅಟ್ಲೀಸ್ಟ್ ಅನುಭವಿಸಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಜೀವನ ಪಣಕ್ಕಿಟ್ಟೇನೆ ಈ ವಿಡಿಯೋಗಳನ್ನ ಮಾಡಿ ಜನಗಳಿಗೆ ತಿಳಿಸ್ತಾ ಇರೋದು ಅನ್ನೋದು. ಅಂಥದ್ರಲ್ಲಿ ನಾನು ಈ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಇದ್ರ ಹೆಸರು ಇಟ್ಕೊಂಡು ಜೀವ ಪಣಕ್ಕಿಟ್ಬಿಟ್ಟು ಮಾಡೋ ಕರ್ಮ ನನಗೇನೂ ಇಲ್ಲ. ಇಷ್ಟಕ್ಕೂ ಇದ್ರ ಹೆಸ್ರು ಹೇಳ್ಕೊಂಡಂತ ಇದ್ರ ಹೆಸ್ರು ಹೇಳೋದಕ್ಕೆ ನನಗೆ ಅಸಹ್ಯ. ಇನ್ನು ಇದ್ರ ಹೆಸ್ರು ಹೇಳ್ಕೊಂಡು ನಾನು ವೀಡಿಯೋ ಮಾಡೋ ಅವಶ್ಯಕತೆ ಅಂತೂ ನನಗಿಲ್ವೇ ಇಲ್ಲ. ನಾನು ವೀಡಿಯೋ ಮಾಡ್ತಾ ಇರೋ ಉದ್ದೇಶ ಜನಗಳಿಗೆ ಜಾಗೃತಿ ಮೂಡಿಸೋದಷ್ಟೇ. ಯಾರಾದರೂ ಆ ಥರ ಕಾಮೆಂಟ್ಸ್ ಹಾಕ್ತಾರೆ ಅಂದರೆ ಅವ್ರ ಮನಸ್ಥಿತಿನ ಒಂದ್ಸಲಿ ಅವರೇನೆ ರೆಕಗ್ನೈಸ್ ಮಾಡ್ಕೊಬೇಕು, ಅವ್ರ ಪರಿಶೀಲನೆ ಮಾಡ್ಕೊಬೇಕು, ಅವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನಾನು ಮೆಂಟಾಲಿಟಿ ಇದ್ದರೆ ನಾನು ದಿನಕ್ಕೆ ಇದ್ರ ಬಗ್ಗೆ ಒಂದು 10 ವೀಡಿಯೋ ಬೇಕಾದರೂ ಮಾಡ್ಬೋದಿತ್ತು. ಅಷ್ಟು ವಿಷಯಗಳಿದ್ದಾವೆ ಇದ್ರ ವಿಚಾರದಲ್ಲಿ. ಆದರೆ ನಾನು ಎಷ್ಟೋ ವಿಷಯಗಳಿದ್ರು ಸೀಕ್ರೆಟ್ಸ್ನೆಲ್ಲ ಕಂಡುಹಿಡಿದ್ರೂ ನಾನು ಇವತ್ತಿನವರೆಗೂ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲರೂ ದೇವರು ಅಂತ ಪೂಜಿಸ್ಕೊಂಡು ಕೂತಿರ್ತಾರೆ. ಅದ್ರ ಮಧ್ಯೆ ನಾನೇನಕ್ಕೆ ಮಧ್ಯದಲ್ಲಿ ಅವರ ಏನು ನಂಬಿಕೆಗೆ ಭಂಗ ತರೋದು ಬೇಕು, ಅನುಭವಿಸ್ಕೊಂಡು ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ಪೂಜೆನೂ ಮಾಡ್ಕೊಳ್ಳಿ, ಅನುಭವಿಸ್ಕೊಳ್ಳಿ. ಅವರಿಷ್ಟ. ಅದು ಸ್ವೀಟ್ ಕೊಡೋದು, ಖಾರ ಕೊಡೋದು, ಏನು ಕೊಡುತ್ತೋ ಅದನ್ನು ಅವರೇ ಈಸ್ಕೊಳ್ತಾರೆ. ನಾನೇನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನಾನು ಹೇಳ್ಬೇಕಾಗಿರೋದು, ಇವಾಗ ನೋಡಿ ಏನು ಕಾಮೆಂಟ್ ನೋಡ್ತಾ ಇದ್ದೀರಾ, ಇವರು ಯಾರೋ ಜ್ಯೋತಿಷಿ ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಆಮೇಲೆ ಸ್ವಲ್ಪ ಎಷ್ಟು ಒಂದು 5-6 ವರ್ಷ ಹೋಗಿದ್ದಾರಂತೆ. ಆಮೇಲೆ ನಾನು ಯಾವುದೋ ಒಂದು ಇದ್ರ ಬಗ್ಗೆ ವಿಡಿಯೋ ಮಾಡೋದ್ರಲ್ಲಿ ನಾನೊಂದು ಕಾಮೆಂಟ್ ಹಾಕಿದ್ದೆ, ಇದ್ರ ಬಗ್ಗೆ ನೆಗೆಟಿವ್ ಆಗಿ ಹಾಕಿದ್ದೆ. ಅದನ್ನು ನೋಡಿಬಿಟ್ಟು ಅವರು ಇದಕ್ಕೆ ಸಪೋರ್ಟ್ ಮಾಡ್ಕೊಂಡೇ ನನಗೆ ಕಾಮೆಂಟ್ ಹಾಕಿದ್ರು, ನೀವು ಯಾವ ಆಧಾರದ ಮೇಲೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಹಾಕಿದ್ರು. ಅದಾದಮೇಲೆ ಅವ್ರಿಗೆ ಎಲ್ಲ ಒಂದು 2-3 ಕಾಮೆಂಟ್ಸ್ ನೋಡಿದ್ದಾರೆ. ಎಲ್ಲರೂ ಅದು ನಾನು ನೆಗೆಟಿವ್ ಆಗಿ ಹಾಕಿದ್ದಾಗ ಅದು ನಾನು ನೋಡಿಬಿಟ್ಟು ನನ್ನ ವೀಡಿಯೋ ಸಿಕ್ಕಿದೆ, ಅವರೇ ವೀಡಿಯೋ ನೋಡಿದ್ದಾರೆ. ಆವಾಗ ಅವ್ರಿಗೆ ಅರ್ಥ ಆಗಿದೆ, ಅವ್ರಿಗೆಲ್ಲ ಏನೇನು ಸಮಸ್ಯೆ ಆಗ್ತಾಯಿದೆ ಅದೆಲ್ಲದೂ ಸಮಸ್ಯೆ ಇದರಿಂದ ಅಂತ ಅವ್ರಿಗೆ ಕ್ಲಿಯರಾಗಿ ಅವಾಗ ಅರ್ಥ ಆಗಿದೆ. ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ, ಯಾರು ಹೆಣ್ಮಕ್ಳು ಇರ್ತಾರೆ ಅವ್ರ ಮನೆಯೇ ಜಾಸ್ತಿ ಇದು ಟಾರ್ಗೆಟ್ ಮಾಡೋದು. ಗಂಡು ಮಕ್ಳು ಮಾಡುತ್ತೆ, ಮಾಡಲ್ಲ ಅಂತ ಹೇಳಲ್ಲ. ಆದರೆ ಹೆಣ್ಮಕ್ಳಿರೋ ಮನೆ ಜಾಸ್ತಿ ಇದು ಟಾರ್ಗೆಟ್ ಮಾಡೋದಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಪಾಪ ಅವ್ರ ಮನೇನ ಮಗಳಿದ್ದಾಳೆ, ಆ ಮಗಳೂ ಹೇಳ್ತಿದೆ, ಆ ತಾಯಿನೂ ಹೇಳ್ತಿದೆ. ಮತ್ತು ಅವ್ರ ಗಂಡನ ಮೇಲೂ ಪ್ರಭಾವ ಇದೆ. ಅವ್ರ ಮನೆಯಲ್ಲೆಲ್ಲ ಜಗಳ ತಂದಿಕ್ಕೋದೆ ಇದೆ ಅಂತ ಅವ್ರಿಗೆಲ್ಲ ಕ್ಲಿಯರಾಗಿ ಅರ್ಥ ಆಗೋಗಿದೆ. ಮತ್ತು ಅವರು ನನ್ನ ಕಾಲ್ ಮಾಡಿ ಕನ್ಫರ್ಮ್ ಕಾಲ್ ಮಾಡಿರೋ ಟೈಮಲ್ಲಿ ನನಗೆ ಕೇಳಿದ್ರು, ಮೇಡಮ್ ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ ಅಂತ. ಆಮೇಲೆ ನಾನು ಹೇಳಿದೆ, ಇದರಿಂದನೇ ಆಗ್ತಾಯಿದೆ ಅಂತ ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಅಂತ ಹೇಳಿದೆ. ನಾನು ನಿಮ್ಮದು ವೀಡಿಯೋ ಎಲ್ಲ ನೋಡಿದೆ ಮೇಡಮ್, ನೀವೇನೇನು ಹೇಳ್ತಿದ್ದೀರಾ ಅಷ್ಟು ನಮ್ಗೆ ಆಗ್ತಾಯಿದೆ. ಈ ನರಗಳೆಲ್ಲ ಪಟ ಅಂತ ಹೊಡ್ಕೊಳ್ಳೋದಿರ್ಬೋದು, ಈ ಥರ ಎಲ್ಲ ಆಗ್ತಾಯಿದೆ ಅಂತ ಹೇಳಿದ್ರು. ನಿಮಗೆ ನರಗಳೆಲ್ಲ ಓವರ್ ಗ್ರೀನಿಶ್ ಆಗಿದೆಯಾ ಅಂತ ಕೇಳಿದೆ. ಹೌದು ಮೇಡಮ್ ಆಗಿದೆ ಅಂತ ಹೇಳಿಬಿಟ್ಟು ಆಗ ನನಗೆ ಅವರು
ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಫೋಟೋ ನೋಡಿದ್ರಿ ಆ ಫೋಟೋನ ನನಗೆ ಅವರು ಕಳಿಸಿದ್ದು. ನೋಡಿ ಮೇಡಮ್, ಈ ಥರ ನನಗೆ ಎಲ್ಲ ಗ್ರೀನಿಶ್ ಆಗಿದೆ ಮತ್ತು ನರಗಳೆಲ್ಲ ಪಟ ಪಟ ಅಂತ ಒಡ್ಕೊಳ್ಳುತ್ತೆ. ಹೆಲ್ತಲ್ಲಿ ಆರೋಗ್ಯದಲ್ಲೂ ಅಷ್ಟೊಂದು ಸಮಸ್ಯೆ ಬರ್ತಾಯಿದೆ ಮತ್ತು ಮನೆಯಲ್ಲೂ ಸಮಸ್ಯೆಗಳಿದ್ದಾವೆ. ನೀವು ನೀವು ವೀಡಿಯೋನಲ್ಲಿ ಏನೇನು ಹೇಳಿದ್ದೀರ ಅದೆಲ್ಲನೂ ಚೆಕ್ ಮಾಡಿದೆ, ಅದೆಲ್ಲ ಸಮಸ್ಯೆಗಳು ನಮ್ಮ ಮನೆಯಲ್ಲೂ ಆಗ್ತಾಯಿದ್ದಾವೆ. ಆದರೆ ಪರಿಹಾರ ಮಾತ್ರ ನಮಗೆ ಎಲ್ಲೂ ಆಗ್ತಾನೇ ಇರಲಿಲ್ಲ. ಬಟ್ ನಮಗೆ ಇದರಿಂದ ಆಗ್ತಾಯಿದೆ ಅಂತ ಗೊತ್ತಿರಲಿಲ್ಲ. ನಾನು ಒಂದು 1 ಮಂತ್ ಮುಂಚೆ ಇಲ್ಲಿಗೆ ಹೋಗ್ಬಿಟ್ಟು ಬಂದೆ. ಬಟ್ ಇವಾಗ ನಿಮ್ಮ ವೀಡಿಯೋ ಸಿಕ್ತು. ಇವಾಗ ವೀಡಿಯೋ ನಿಮ್ಮ ನೋಡಿದ ಮೇಲೆ ನನಗೆ ಯಾರು ಸಜೆಸ್ಟ್ ಮಾಡಿದ್ರು, ಜ್ಯೋತಿಷ್ಯ ಅವ್ರಿಗೆ ಹೋಗ್ಬಿಟ್ಟು ಹೇಳ್ದೆ ಈ ಥರ ಇದೆಯಂತೆ ಸಮಸ್ಯೆ, ಈ ಥರ ಇದೆ ಸಮಸ್ಯೆಗಳೆಲ್ಲ ಅದರಲ್ಲಿ ಹೋಗಿರೋರಿಗೆ. ಹಾಗಾಗಿ ಯಾರಿಗೂ ಸಜೆಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ಬಿಟ್ಟು ವಾಪಸ್ ಬರ್ತಾ ಇರಬೇಕಂದ್ರೆ ನಾನು 2 ವೀಲರ್ ರೈಡ್ ಮಾಡ್ಕೊಂಡು ಬರ್ತಾ ಇರಬೇಕಂದ್ರೆ ಬ್ಯಾಲೆನ್ಸ್ ತಪ್ಪಿತು. ಆದರೆ ನನಗೆ ಅವಾಗ ಅನ್ನಿಸ್ತು, ನಾನು ಇಷ್ಟು ದಿವಸ ಯಾವತ್ತೂ ಈ ಥರ ಬ್ಯಾಲೆನ್ಸ್ ತಪ್ಪಿರಲಿಲ್ಲ, ಇವಾಗ ಹೆಂಗೆ ತಪ್ಪಿತು ಅಂತ. ಬಟ್ ನಾನು ಹೇಳ್ಬಿಟ್ಟು ಬರ್ತಾ ಇರಬೇಕಾದ್ರೆ ಅದೊಂದು ಇನ್ಸಿಡೆಂಟ್ ಅಂತೂ ನಡೀತು. ಬಟ್ ನಂಗೆ ಕೆಳಗಡೆ ಬೀಳಲಿಲ್ಲ. ಅಷ್ಟರಲ್ಲಿ ಹೇಗೋ ಮಾಡಿ ಗಾಡಿ ಮಾತ್ರ ಬೀಳ್ತು. ನನಗೇನು ಆಗಲಿಲ್ಲ, ಆ ಥರ ಏನು ಸಮಸ್ಯೆ ಆಗಲಿಲ್ಲ ಅಂತ ಹೇಳಿದ್ರು. ಇವಾಗ ವಿಷಯ ನೋಡಿ, ಈ ಏನು ಪಿಕ್ಚರ್ ನೋಡ್ತಾ ಇದ್ದೀರಲ್ವ, ಈ ಥರ ನಿಮಗೆ ಸಮಸ್ಯೆ ಆಗಿದೆ ಅಂತಂತಂದರೆ ಇದಕ್ಕೆ ಇಂಗ್ಲೀಷಲ್ಲಿ ವೇರಿಕೋಸ್ ವೇನ್ಸ್ ಅಂತಲೂ ಹೇಳ್ತಾರೆ. ಮತ್ತು ಇನ್ನೊಂದು ಸ್ಪೈಡರ್ ವೇನ್ಸ್ ಅಂತಲೂ ಬರುತ್ತೆ, ಮತ್ತು ವೇರಿಕೋಸ್ ವೇನ್ಸ್ ಅಂತ ಬರುತ್ತೆ. ಸ್ಪೈಡರ್ ವೇನ್ಸ್ ಅಂದರೆ ಸ್ವಲ್ಪ ಲೈಟಾಗಿ ಇರುತ್ತೆ, ಅದು ಅಷ್ಟೊಂದು ಯಾರಿಗೂ ಫೋಟೋನಲ್ಲೂ ಅಷ್ಟೊಂದು ತೊಗೊಳಕ್ಕಾಗಲ್ಲ ಅದು. ಬಟ್ ಈ ವೇರಿಕೋಸ್ ವೇನ್ಸು ಸ್ವಲ್ಪ ತೊಗೋಬೋದು. ಈ ನರಗಳೆಲ್ಲ ಓವರ್ ಗ್ರೀನಿಶ್ ಆಗಿರುತ್ತೆ. ನಾನು ಅವ್ರು ಕೇಳಿದ ತಕ್ಷಣ ಹೇಳಿದ್ರು, ನಿಮ್ಗೆ ಓವರ್ ಗ್ರೀನಿಶ್ ಆಗಿದೆಯಾ ನರಗಳು ಅಂತ ಕೇಳಿದ್ದಕ್ಕೆ, ಹೌದು ಆಗಿದೆ ಮೇಡಮ್, ನರಗಳೆಲ್ಲ ಪಟ ಪಟ ಅಂತ ಒಡ್ಕೊಳ್ಳುತ್ತೆ ಮತ್ತು ಒಂಥರ ಟೆನ್ಷನ್ ಮೈಂಡು ಯಾವಾಗ್ಲೂ ಅಂತ ಹೇಳಿದ್ರು. ನಿಮ್ಗೇನು ಈ ದುಷ್ಟಶಕ್ತಿಗಳು ಯಾವಾಗ ನಿಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತವೆ, ಆವಾಗ ಏನಾಗುತ್ತೆ, ಅವುಗಳು ಕೆಟ್ಟ ಗಾಳಿ ಏನಿದೆ ಅಲ್ಲ, ಅದನ್ನು ನಿಮ್ಮದು ನರಗಳ ಮೂಲಕ ಅದನ್ನು ಸೇರಿಸಿದಾಗ ಅಲ್ಲಿ ರಕ್ತ ಸಂಚಾರ ಬ್ಲಾಕ್ ಆಗುತ್ತೆ. ಆವಾಗ ನಿಮಗೆ ಈ ಥರ ವೇರಿಕೋಸ್ ವೇನ್ಸ್ ಆಗೋದಿರ್ಬೋದು, ಗ್ರೀನಿಶ್ ಆಗೋದು ಜಾಸ್ತಿ ನರಗಳು, ಮತ್ತು ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಆಗದೆ ರಕ್ತ ಅಲ್ಲೇ ಫ್ಲಾಟ್ ಆಗಿ ಅಲ್ಲಿ ನಿಮಗೆ ವೇರಿಕೋಸ್ ವೇನ್ಸ್ ಆಗುತ್ತೆ. ಈ ಥರ ಎಲ್ಲ ಆಗ್ತಾ ಇದೆ ಅಂತಂತಂದರೆ ನಿಮ್ಗೆ ಹಾಸ್ಪಿಟಲ್ ಹೋಗಿದ್ದೆ ಅಂದರೂ ನಿಮಗೆ ಸರಿ ಹೋಗಿರಲ್ಲ. ಅದು ನನಗೆ ಗೊತ್ತಿರೋ ಪ್ರಕಾರ ಈ ಥರ ನಿಮಗೆಲ್ಲ ಆಗ್ತಾ ಇದೆ ಅಂತಂತಂದರೆ ನಿಮಗೆ ಈ ಥರ ಗ್ರಹ ಪೀಡೆಗಳಿಂದ ಆಗ್ತಾ ಇರುತ್ತೆ. ಅದನ್ನು ನೀವು ನೋಡ್ಕೊಳ್ಳಿ. ಯಾಕೆಂದರೆ ಈ ವಿಷಯ ನನಗೆ ಗೊತ್ತಿತ್ತು, ಬಟ್ ನಾನು ಇವತ್ತಿನವರೆಗೂ ವೀಡಿಯೋನಲ್ಲಿ ಹೇಳಿರಲಿಲ್ಲ. ಏನಕ್ಕೆ ಹೇಳಲಿಲ್ಲ ಅಂತಂದರೆ ಯಾರೂ ನಂಬಲ್ಲ. ಮತ್ತು ನಾವು ಯಾರು ನಂಬ್ತಾರೆ ಬಿಡ್ತಾರೇನೋ ಅದಕ್ಕಿಂತನೂ ಎಲ್ಲರೂ ದೇವರು ಅಂತಲೇ ನಂಬ್ಕೊಂಡು ಕೂತಿರೋ ವಿಷಯದಲ್ಲಿ ನಾನು ಜಾಸ್ತಿ ಹೇಳಿ ಅವ್ರ ನಂಬಿಕೆಗಳಿಗೆ ಏನಕ್ಕೆ ಭಂಗ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಹೇಳಿಲ್ಲ ಜಾಸ್ತಿ ಏನೋ ಇದ್ರ ಬಗ್ಗೆ. ಇದೇ ಥರ ಎಷ್ಟೋ ಸೀಕ್ರೆಟ್ಸ್ಗಳು ನನಗೆ ಗೊತ್ತು ಅದ್ರ ಬಗ್ಗೆ, ಬಟ್ ನಾನು ಹೇಳೋಕ್ಕೆ ಹೋಗ್ತಾನೆ ಇಲ್ಲ, ಎಲ್ಲ ಸುಮ್ಮನೆ ಐತೆ. ಬಟ್ ಇವರು ಹೇಳಿ ಅಂತ ಹೇಳಿದ್ದಕ್ಕೆ ಇದೊಂದು ವಿಚಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಥರ ನಿಮಗೆ ನರಗಳು ಏನಾದರೂ ಓವರ್ ಗ್ರೀನಿಶ್ ಆಗಿದೆ, ಮತ್ತು ಒಬ್ಬೊಬ್ಬರಿಗೆ ಇನ್ನೂ ಒಂದು ಓವರ್ ಗ್ರೀನಿಶ್ ಆಗಿದ್ರೂ ಗೊತ್ತಾಗಲ್ಲ. ಯಾವಾಗಂದರೆ ಅವ್ರ ಕಲರ್ ಏನಾದರೂ ಸ್ಕಿನ್ ಕಲರ್ ಏನಾದರೂ ಬ್ಲ್ಯಾಕ್ ಇದ್ದ ಟೈಮಲ್ಲಿ ಗೊತ್ತಾಗೋದಿಲ್ಲ. ಆವಾಗ ನೀವು ಯಾವ ಥರ ಚೆಕ್ ಮಾಡ್ಕೋಬೋದು ಅಂತ ಹೇಳಿದ್ರೆ, ಏನು ಈ ನರಗಳಿದಾವಲ್ವ, ಇವಾಗೇನು ನಾನು ಪಿಕ್ಚರಲ್ಲಿ ತೋರಿಸಿದ್ದೆ ಅದು, ಆ ನರಗಳಿಂದ ಸ್ಟ್ರೈಟು ಮೇಲ್ಗಡೆ ತನಕ ನಿಮ್ಮದು ತೊಡೆ ಭಾಗ ಇರ್ಬೋದು, ಆ ಕಡೆ ಈ ಕಡೆ ತೊಡೆ ಭಾಗಗಳೆಲ್ಲ ನೀವು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಹಿಡ್ದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಿಮ್ಮ ಕಾಲು ಕೈಯಲ್ಲಿ ಇದ್ದಕ್ಕಿದ್ದಂಗೆ ನೋವು ಬರ್ತಾ ಇರ್ತವೆ, ಒಂಥರ ಸೋಮೇರಿತನ, ಜಡತ್ವ ಬರ್ತಾ ಇರುತ್ತೆ, ಮೈ ಕೈಯೆಲ್ಲ ನೋವಾಗ್ತಾ ಇರುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ಲಾಸ್ಟ್ ವೀಡಿಯೋಗಳಲ್ಲಿ, ಇದು ಕಾಲಿನ ನರಗಳ ಮೂಲಕ ನಿಮ್ಮ ದೇಹದೊಳಗಡೆ ಪ್ರಭಾವ ಬೀರೋದ್ರಿಂದ ಮತ್ತು ಪ್ರವೇಶ ಮಾಡೋದ್ರಿಂದ ಅದಕ್ಕೆ ಅದು ಫುಲ್ಲು ನಿಮ್ಮ ನರಗಳು ಏನೇನಿರುತ್ತೆ ಅದ್ರ ಮೇಲೆ ಹಿಡಿತ ಸಾಧಿಸಿರುತ್ತೆ ಅದು. ಹಂಗಾಗಿನೇ ನಿಮಗೆ ಜಾಸ್ತಿ ಟೆನ್ಷನ್ ಆಗೋದಿರ್ಬೋದು, ಮತ್ತು ಅದು ಮೈಂಡೆಲ್ಲ ನಿಮ್ಮದು ಮನಸ್ಸೆಲ್ಲ ಅದ್ರ ಕಂಟ್ರೋಲಲ್ಲಿ ಇರುತ್ತೆ. ಈ ಥರ ಎಲ್ಲ ಮಾಡ್ಕೊಂಡಿನೇ ಅದು ಜಾಸ್ತಿ ಆಟ ಆಡೋದು. ನೀವು ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂತಂದರೆ ಸುಮ್ಮನೆ ಮಾಡ್ಕೊಂಡಿರಲ್ಲ. ಅವ್ರ ಮನೆಗಳಲ್ಲಿ ಜಗಳ ಕಲಹ ತಂದಿಟ್ಟು ಅವರೇ ಜಿಗುಪ್ಸೆ ಬಂದು ಸೂಸೈಡ್ ಮಾಡ್ಕೊಳ್ಳೋಂಗೂ ಮಾಡುತ್ತೆ ಇದು. ಹಾಗಾಗಿ ನೀವು ಸ್ವಲ್ಪ ಈ ಥರ ಎಲ್ಲಾದರೂ ನರಗಳಲ್ಲಿ ಸಮಸ್ಯೆಗಳಿದ್ದಾವೆ ಅಂತಂದರೆ ನೋಡ್ಕೊಳ್ಳಿ. ಮತ್ತು ಈ ಗಂಡು ಮಕ್ಕಳಲ್ಲಿನೂ ಜಾಸ್ತಿ ನಾನು ನೋಡಿಲ್ಲ ವೇರಿಕೋಸ್ ವೆನ್ಸ್ ಇರೋದೆಲ್ಲ ಈ ಥರ ಇರೋದನ್ನು, ಬಟ್ ಹೆಣ್ಮಕ್ಳಲ್ಲಿ ಜಾಸ್ತಿ ನಾನು ನೋಡಿದ್ದೀನಿ. ಗಂಡು ಮಕ್ಕಳಲ್ಲಿನೂ ಅದು ಪ್ರಭಾವ ಬೀರಿರುತ್ತೆ, ಬಟ್ ಗಂಡು ಮಕ್ಕಳಲ್ಲಿ ವೇರಿಕೋಸ್ ವೆನ್ಸು ಅಷ್ಟೊಂದು ಕಾಣಿಸೋದಿಲ್ಲ. ಯಾಕೆಂದರೆ ಅವ್ರ ನರಗಳು ತುಂಬ ಹಾರ್ಡ್ ಇರುತ್ತೆ, ಅಷ್ಟೊಂದು ಬೇಗ ಹುಬ್ಬೋದಿಲ್ಲ. ಅದೇನು ದುಷ್ಟಶಕ್ತಿ ಅದ್ರ ಕೆಟ್ಟ ಶಕ್ತಿನ ಸೇರಿಸುತ್ತೆ. ಆಗ
ಅದು ನರಗಳು ಅಷ್ಟು ಬೇಗ ಉಬ್ಬೋದಿಲ್ಲ ಅದು ಗಾಳಿ ಸೇರಿಸಿದಾಗ. ಬಟ್ ಇದು ಹೆಣ್ಮಕ್ಳಿಗೆ ಸ್ವಲ್ಪ ನರಗಳೆಲ್ಲ ಸ್ಮೂತ್ ಇರುತ್ತೆ, ಹಂಗಾಗಿ ಗಾಳಿ ಸೇರಿಸಿದಾಗ ನರಗಳಲ್ಲಿ ಉಬ್ಬುತ್ತೆ. ಯಾವಾಗ ಉಬ್ಬುತ್ತೆ ಅಲ್ಲಿ ರಕ್ತ ಸಂಚಾರ ಆಗೋದು ಫ್ಲಾಟ್ ಆಗುತ್ತೆ. ಯಾವಾಗ ರಕ್ತ ಸಂಚಾರ ಅವ್ರಿಗೆ ಕರೆಕ್ಟಾಗಿ ಆಗೋದಿಲ್ಲ, ಆವಾಗಲೇ ದೇಹದಲ್ಲಿ ರೋಗಗಳು ಅನ್ನೋದು ಸೃಷ್ಟಿ ಮಾಡೋದಕ್ಕೆ ಅದಕ್ಕೆ ಜಾಗ ಸಿಕ್ಕೋದು. ಅದಕ್ಕೆ ನರಗಳ ಮೂಲಕ ಅದ್ರ ಪ್ರಭಾವನ ಬೀರಿ ಅದು ನಿಮ್ಮ ದೇಹದ ಮೇಲೆ ಹಿಡಿತನ ಸಾಧಿಸುತ್ತೆ. ಈ ಥರ ಎಲ್ಲ ಒಂದು ವಿಷಯಗಳಿದ್ದಾವೆ, ದಯವಿಟ್ಟು ನೋಡ್ಕೊಳ್ಳಿ. ಈ ವಿಷಯದಲ್ಲಿ ನೀವು ನಂಬೋದು, ನಂಬಲಿಲ್ಲ ಅಂದರು ಅದು ನಿಮ್ದು ಇಷ್ಟ. ಬಟ್ ಹೇಳೋದು ನನ್ನ ಧರ್ಮ, ಹೇಳಿದ್ದೀನಿ. ಕೇಳೋದು ಬಿಡೋದು ನಿಮ್ಮ ಕರ್ಮ. ಇನ್ನು ಏನಾದರೂ ವಿಷಯ ಇದ್ದರೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.